ಆತ್ಮೀಯ ಸಂಗೀತಾಸಕ್ತರಿಗೆ ನಾಯಕ್ ಸಿನ ಮ್ಯೂಸಿಕ್ ಪ್ರೊಡಕ್ಷನ್ ಟ್ಯುಟೋರಿಯಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ, ಬಹಳಷ್ಟು ಜನ ನಮ್ಮ ಏನು ಸಂಗೀತಾಸಕ್ತರು ಏನು ಈ ಬಂಜಾರ ಮ್ಯೂಸಿಕ್ಕು ಆಯಿತು ಅಥವಾ ಉತ್ತರ ಕರ್ನಾಟಕ ಜಾನಪದ DJ ಆಯಿತು ಮಾಡ್ತಿದ್ದಾರೆ ಸ್ನೇಹಿತರೆ. ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ಏನು ಅಂದರೆ, ಆಟೋ ಟ್ಯೂನನ್ನು ಯಾವ ರೀತಿ ಹಾಕಬೇಕು, ಯಾವ ಒಂದು ನೋಟನ್ನು ಅಥವಾ ಯಾವ ಕೀಯನ್ನು ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು, ನಮ್ಮ ಹಾಡು ಯಾವ ನೋಟಲ್ಲಿ ಬರುತ್ತೆ ಅನ್ನೋದು ಸಹ ಭಾಳಷ್ಟು ಮ್ಯಾಕ್ಸಿಮಮ್ ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಯಾಕಂದರೆ ಬೇಸಿಕಲಿ ಅವರಿಗೆ ಒಂದು ಐಡಿಯಾ ಇದೆ, ಹೆಂಗೆ ಒಂದು DJ ಮಾಡಬಹುದು, ಹೆಂಗೆ ಕಾಂಪೋಸಿಷನ್ ಮಾಡ್ಬೋದು, ಅದ್ರ ಬಗ್ಗೆ ಐಡಿಯಾ ಇದೆ ಸ್ನೇಹಿತರೆ. ಆದರೆ ಅವರಿಗೆ ಒಂದು ಸಂಗೀತದ ಒಂದು ಏನು ಬೇಸಿಕನ್ನು ಅವರು ಕಲ್ತಿಲ್ಲ ಸ್ನೇಹಿತರೆ. ಆದರೂ ಸಹ ಮಾಡ್ತಿರೋದೇ ಒಂದು ಹೆಮ್ಮೆಯ ವಿಚಾರ ಹೇಳ್ಬೇಕಂದ್ರೆ. ಅಂತಹ ಒಬ್ಬ ಏನು ಮ್ಯೂಸಿಕ್ ಕಂಪೋಸರ್ಸಿಗೆ ಒಂದು ಏನು ನಿಮಗೆ ಒಂದು ರಾಮಬಾಣವನ್ನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆ ಒಂದು ಪ್ಲಗ್ಗಿನನ್ನು ನೀವು ಆಟೋ ಟ್ಯೂನ್ನ ಜಾಗದಲ್ಲಿ ಆ ಒಂದು ಇದು ಪ್ಲಗ್ಗಿನನ್ನು ಯೂಸ್ ಮಾಡಿದರೆ ಸ್ನೇಹಿತರೆ, ನೀವು ಯಾವ ಇದರಲ್ಲಿ ನೋಟಲ್ಲಿ ಹಾಡಿದ್ದೀರಿ ಮತ್ತು ಯಾವ ಯಾವ ಸ್ಕೇಲ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಸಹ ಅದೇ ನಿಮಗೆ ಒಂದು ಕೊಡುತ್ತೆ ಸ್ನೇಹಿತರೆ. ಇವತ್ತಿನ ವಿಚಾರ ಬರೀ ಆಟೋ ಟ್ಯೂನ್ ಬಗ್ಗೆ ಆಗಿರೋದ್ರಿಂದ ನಾನು ಈ ಮಿಕ್ಸಿಂಗು ಮಾಸ್ಟರಿಂಗ್ ಬಗ್ಗೆ ಜಾಸ್ತಿ ಇದರಲ್ಲಿ ಹೇಳಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡ ವಿಡಿಯೋ ಆಗುತ್ತೆ ಸ್ನೇಹಿತರೆ. ಈಗ ಮೊದಲಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಕನ್ನಡದ ಒಬ್ಬ ಒಳ್ಳೆಯ ಗಾಯಕರು ಆದ ಇವರು ಏನು ವೆಂಕಟಾಪುರ್ ಗದಗ್ನವರು ಒಂದು ಹಾಡನ್ನು ನನಗೆ ಕಳಿಸಿದ್ರು. ಅದನ್ನು ಕಂಪೋಸ್ ಮಾಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ಈಗ ನಾನು ನಿಮ್ಮ ಮುಂದೆ ಒಂದು ಏನು ಲಾಸ್ಟ್ ಫೈನಲ್ ಒಂದು ಟಚಪ್ ಅಂದರೆ ಈ ವೋಕಲ್ ಮಾಸ್ಟರಿಂಗಲ್ಲಿ ಏನೇನೋ ನಾನು ಕೆಲವೇ ಪ್ಲಗ್ಗಿನ್ಗಳನ್ನು ಯೂಸ್ ಮಾಡಿಬಿಟ್ಟು ಸ್ನೇಹಿತರೆ ಒಳ್ಳೆಯ ಕ್ವಾಲಿಟಿಯ ಒಂದು ಸೌಂಡನ್ನು ಹೇಗೆ ತರೋದು ಅಂತೇಳಿ ನಿಮ್ಮ ಮುಂದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಎಲ್ಲಿನೂ ಸ್ಕಿಪ್ ಮಾಡಬೇಡ್ರಿ. ಇನ್ನೂವರೆಗೆ ನಾಯಕ್ ಸಿನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ನೇಹಿತರೆ. ಈಗ ಮುಂಚೆ ಹಾಡನ್ನು ಕೇಳೋಣ. ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ, ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ. ಓಕೆ ಸ್ನೇಹಿತರೆ, ಇದು ಒಂದು ರಾ ಆಡಿಯೋ ಸ್ನೇಹಿತರೆ. ಇದರಲ್ಲಿ ನಾನು ಮುಂಚೆ ಏನು ಮಾಡ್ಕೊಂಡಿದ್ದೀನಿ, Pro Q4 ಯೂಸ್ ಮಾಡ್ಕೊಂಬಿಟ್ಟು ಈ ಇದರಲ್ಲಿ ಎಲ್ಲೆಲ್ಲಿ ಒಂದು ಏನು ಬ್ಯಾಡ್ ಫ್ರೀಕ್ವೆನ್ಸಿಗಳು ಇದ್ದಾವೆ ಅವನ್ನೆಲ್ಲ ಸ್ವಲ್ಪ ಕೆಳಗಡೆ ಇಳಿಸಿದ್ದೀನಿ. ಆಮೇಲೆ ಇಲ್ಲೊಂದು ಏನು ಮಾಡ್ತೀನಿ ಅಂದರೆ, ನಾನು 6000ವರೆಗೆ ಹೈಯಲ್ಲಿ ಸ್ವಲ್ಪ ನಾನು ಏರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನು ನಾನು ಮೇಕ್ ಡೈನಾಮಿಕ್ ಅಂತ ಮಾಡ್ತೀನಿ. ಯಾಕೆ ಅಂದರೆ, ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣ. ಓಕೆ ಸ್ನೇಹಿತರೆ, ಈಗ ನನಗೆ ಈ ಹಾಡಿಗೆ ಒಂದು ಆಟೋ ಟ್ಯೂನ್ ಹಾಕಬೇಕು. ನನಗೆ ಈ ಹಾಡಿನ ಒಂದು ನೋಟು ಗೊತ್ತಿಲ್ಲ, ಆಮೇಲೆ ಯಾವ ಸ್ಕೇಲಲ್ಲಿದೆ ಅಂತಲೂ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ಒಂದು ಪ್ಲಗ್ಗಿನನ್ನು ತಗೊಳ್ತೀನಿ. ನಾನು ಎಕ್ಸ್ ಪಿಚ್ ಅಂತ, ನ್ಯೂರೋ ಆಡಿಯೋದ ಒಂದು ಎಕ್ಸ್ ಪಿಚ್ ಅಂತ ತಗೊಳ್ತೀನಿ ಸ್ನೇಹಿತರೆ. ಇದರಲ್ಲಿ ಒಂದು ಹೊಸ ಫೀಚರ್ ಏನಿದೆ ಅಂದರೆ, ನಿಮಗೆ ಯಾವುದು ನಿಮ್ಮ ಸ್ಕೇಲು ಗೊತ್ತಿಲ್ಲ, ಯಾವ ಒಂದು ನೋಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೂ ಸ್ನೇಹಿತರೆ ಇದು ನಿಮಗೆ ಸಹಾಯ ಮಾಡುತ್ತೆ. ಇದರಲ್ಲಿರೋ ಏನು ಕ್ವಾಂಟಮ್ ಕೀ ಅನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸ್ನೇಹಿತರೆ ನೀವು ಹಾಡನ್ನು ಪ್ಲೇ ಮಾಡಿದರೆ, ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ, ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ, ಗೆಳತಿ ನಿನ್ನ ಚಿಂತಿ ದಿನ ಬೆಳಗ, ಗೆಳತಿ ನಿನ್ನ. ನೋಡಿ ಸ್ನೇಹಿತರೆ, ಆಟೋಮೆಟಿಕಲಿ ಅದು ಏನು ಮಾಡಿತ್ತು ಅಂದರೆ, ಯಾವ ಒಂದು ನೋಟ್ಗಳಲ್ಲಿ ಈ ಹಾಡು ಬರ್ತಾ ಇದೆ ಅಂತ ಅದು ಸೆಲೆಕ್ಟ್ ಮಾಡ್ಕೊತ ಸ್ನೇಹಿತರೆ. ಈಗ ನಾನು ಲಾಕ್ ಸ್ಕೇಲ್ ಅಂತ ಮಾಡ್ಕೊಳ್ತೀನಿ. ಲಾಕ್ ಸ್ಕೇಲ್ ಅಂತ ಮಾಡಿಕೊಂಡು ಈಗ ನೋಡೋಣ ಸ್ನೇಹಿತರೆ ಇದು ಏನು ಕರೆಕ್ಟಾಗಿದೆಯಾ ಅಂತ. ಈಗ ನಾನೇನು ಮಾಡ್ತೀನಿ ಅಂದರೆ, ಇದರ ಇನ್ನೊಂದು ಎಕ್ಸ್ ವಾಕ್ಸ್ ಪ್ರೋ ಆನ್ ಮಾಡ್ಕೊಳ್ತೀನಿ. ಈಗ ನೋಡಿ
ಬಿಫೋರ್ ಅಪ್ಲೈಯಿಂಗ್ ಎಕ್ಸ್ ವಾಕ್ಸ್ ಪ್ರೋ ಸ್ನೇಹಿತರೆ. ಇದು ಏನು ವೋಕಲ್ ಮಾಸ್ಟರಿಂಗ್ ಚೇನ್ ಇದು. ಈ ಒಂದೇ ಒಂದು ಪ್ಲಗ್ಗಿನಲ್ಲಿ ಸ್ನೇಹಿತರೆ ನಿಮಗೆ ಒಂದು ಡೈನಮಿಕ್ ಸೆಕ್ಷನಲ್ಲಿ ಕಂಪ್ರೆಸರ್ ಬರುತ್ತೆ, ಡಿ ಎಸ್ ಆರ್ ಬರುತ್ತೆ, ಅದಾದಮೇಲೆ ಈಕ್ವಲೈಸರ್ ಬರುತ್ತೆ ಸ್ನೇಹಿತರೆ. ಈಕ್ವಲೈಸರ್ ಆದಮೇಲೆ ರಿವರ್ಬು ಮತ್ತು ಡಿಲೇ ಬರುತ್ತೆ. ಆಮೇಲೆ ಲಾಸ್ಟಿಗೆ ನಿಮಗೆ ಸ್ವಲ್ಪ ಪಿಚ್ ವೈಡನಿಂಗು ಸೌಂಡ್ ಎಫೆಕ್ಟ್ಸ್, ಅಂದರೆ ನಿಮ್ಮ ವೋಕಲ್ಲಿಗೆ ಸ್ವಲ್ಪ ಎಫೆಕ್ಟನ್ನು ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಈಗ ನಾನೇನು ಮಾಡ್ತೀನಿ, ಈ ಒಂದು ಪ್ಲಗ್ಗಿನನ್ನು ಆನ್ ಮಾಡ್ತೀನಿ. ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ, ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ ಗೆಳತಿ. ಓಕೆ ಸ್ನೇಹಿತರೆ, ಈಗ ನಾನೇನು ಮಾಡಿದ್ದೀನಿ, ಈ ನಾವು ಆಟೋ ಟ್ಯೂನ್ ಏನು ಹಾಕಿದ್ದೀವಲ್ಲ ನಮ್ಮ ಒಂದು ಸಾಂಗಿಗೆ, ಅದು ಕರೆಕ್ಟ್ ಇದೆಯಾ ಅಂತೇಳಿ ನಾನು ಕನ್ಫರ್ಮೇಷನ್ ಮಾಡ್ಕೊಳ್ತೀನಿ. ನೋಡೋಣ. ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ, ನಿನ್ನ ನೆನಪು ಬಂದಾಗ. ಇದು ರೋಬೋಟಿಕ್ ವಾಯ್ಸ್ ಸ್ನೇಹಿತರೆ. ಅಂದರೆ ನಾವು ಹಾಕಿರೋ ಅಂಥ ಒಂದು ಏನು ಎಲ್ಲ ಸ್ಕೇಲ್ಗಳು ಅಥವಾ ನೋಟ್ ಆಯಿತು ಕರೆಕ್ಟಾಗಿ ಇದು ಐಡೆಂಟಿಫೈ ಒಂದು ಮಾಡಿದೆ ಅಂತ ಸ್ನೇಹಿತರೆ. ಹಾಗಾಗ್ಬಿಟ್ಟು ನಾನೇನು ಮಾಡ್ತೀನಿ ಈಗ ಅಂತ ಅಂದರೆ ಬರೀ ಒಂದು ಸೋಲೋ ಮಾಡ್ಕೊಳ್ತೀನಿ, ಆ ವೋಕಲ್ ಟ್ರ್ಯಾಕನ್ನು ಸೋಲೋ ಮಾಡ್ಕೊಳ್ತೀನಿ. ಸೋಲೋ ಮಾಡ್ಕೊಂಬಿಟ್ಟು ಇವಾಗ ನೋಡೋಣ. ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ, ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ ಗೆಳತಿ. ನಿನ್ನ ಚಿಂತಿ. ಆದರೆ ಸ್ನೇಹಿತರೆ ಭಾಳಷ್ಟು ಜನ ಏನು ಮಾಡ್ತಾರೆ, ಈ ಭೋಜ್ಪುರಿ ಹಾಡುಗಳ ಥರ ತಮ್ಮ ಸಾಂಗ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಿಜವಾದ ಒಂದು ಆಟೋ ಟ್ಯೂನ್ ಹಾಕೋ ಪದ್ಧತಿ ಏನಂದರೆ, ನಾವೇ ಎಷ್ಟೇ ಪರ್ಫೆಕ್ಟಾಗಿ ಒಬ್ಬ ಗಾಯಕ ಹಾಡಿದ್ದಾನೆ ಅಂದ್ರೂ ಸ್ವಲ್ಪ ಸ್ವರಗಳು ಏರುಪೇರಾಗಿರ್ತಾವಲ್ಲ, ಅದನ್ನು ಸ್ಮೂತಾಗಿ ಗೊತ್ತಾಗದೇ ಇರೋ ಥರ ತಿದ್ದೋದನ್ನು ನಾವು ಏನು ಪಿಚ್ ಕರೆಕ್ಷನ್ನು ಅಥವಾ ಆಟೋ ಟ್ಯೂನ್ ಹಾಕೋದು ಅಂತ ಹೇಳ್ತೀವಿ ಸ್ನೇಹಿತರೆ. ಆದರೆ ಭಾಳಷ್ಟು ಜನ ಅದನ್ನು ಏನು ಮಾಡ್ಕೊಂಡಿದ್ದಾರೆ, ಒಂದು ರೋಬೋಟಿಕ್ ವಾಯ್ಸ್ ಥರ ಹಾಕಿಬಿಟ್ಟು ಅದು ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಅದನ್ನೇ ಇದು ಒಂದು ಕಂಟಿನ್ಯೂ ಮಾಡ್ತಿದ್ದಾರೆ ಸ್ನೇಹಿತರೆ. ನೋಡೋಣ. ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ, ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ ಗೆಳತಿ. ನಿನ್ನ ಚಿಂತಿ ದಿನ ಬೆಳಗ ಗೆಳತಿ, ನಿನ್ನ ಚಿಂತಿ ದಿನ ಬೆಳಗ. ಓಕೆ ಸ್ನೇಹಿತರೆ, ಈ ಒಂದು ಪ್ಲಗ್ಗಿನ್ ಇದೆ ಅಂದರೆ ಸ್ನೇಹಿತರೆ, ನೀವು ನಿಮ್ಮ ಯಾವುದೇ ಒಂದು ವೋಕಲ್ ಮಿಕ್ಸಿಂಗು ಅಥವಾ ಮಾಸ್ಟರಿಂಗ್ಗೆ ಏನು ಅಂದರೆ ಒಳ್ಳೆಯ ಒಂದು ಆಟೋ ಟ್ಯೂನನ್ನು ಹಾಕ್ಕೋಬೋದು ಸ್ನೇಹಿತರೆ. ಈಗ ನೆಕ್ಸ್ಟು ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ, ಒಂದು ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ, ಯಾವತ್ತು ನೋಡ್ರಿ ನಾನು ಏನು ಮಾಡಿದ್ದೀನಿ ಅಂದರೆ, ಈ ಮಾಸ್ಟರ್ ಟ್ರ್ಯಾಕಲ್ಲಿ ಕೊನೆಯ ಒಂದು ರ್ಯಾಕಲ್ಲಿ ನಾನು ವೇವ್ ಕ್ಯಾಂಡಿ ಅಂತ ಹಾಕ್ಕೊಂಡಿದ್ದೀನಿ. ಇದು FL ಸ್ಟುಡಿಯೋದ ಒಂದು ಸ್ಟಾಕ್ ಪ್ಲಗ್ಗಿನ್ನು. ವೇವ್ ಕ್ಯಾಂಡಿ ಅಂತ ಹಾಕ್ಕೊಂಬಿಟ್ಟು ಅದರ ಒಂದು ಮೀಟರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಮಾನಿಟ್ರಿಂಗ್ ಲೆವೆಲ್ಲು ಒಂದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಎಷ್ಟು ಇರಬೇಕು ಅಂದರೆ ಮಿಕ್ಸಿಂಗ್ ಲೆವೆಲ್, ಭಾಳಷ್ಟು ಜನ ಏನು ಮಾಡ್ತಾರೆ ಮಿಸ್ಟೇಕ್ಸ್ ಅಂದರೆ, ಸಿಕ್ಕಾಪಟ್ಟೆ ಎಲ್ಲ ಕೊಟ್ಬಿಡ್ತಾರೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಒಂದು ಲೆವೆಲ್ ಇದು ಮಾಡಿಬಿಟ್ಟು ಅದನ್ನೇ ಒಂದು ಲಿಮಿಟರ್ ಹಾಕಿಬಿಟ್ಟು ಒತ್ತು ಬಿಡ್ತಾರೆ ಸ್ನೇಹಿತರೆ. ಅದರಿಂದ ಏನಾಗುತ್ತೆ ಅಂದರೆ ಅದು ಡಿಸ್ಟಾರ್ಷನ್ ಆಗುತ್ತೆ. ಇವಾಗ ನೋಡಿರಿ, ಇದರ ಟೋಟಲ್ ಮ್ಯೂಸಿಕ್ಕು ಮತ್ತು ವೋಕಲ್ ಲೆವೆಲ್ಲು ಎರಡೂ ಸೇರಿಬಿಟ್ಟು ಸ್ನೇಹಿತರೆ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ. ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣ
ನೋಡ್ತಿದ್ದೀರಾ ಸ್ನೇಹಿತರೆ, ಇಲ್ಲಿ -5 ಇದು ಒಂದು ಹೆಲ್ದಿ ಲೆವೆಲ್ ಸ್ನೇಹಿತರೆ. ಈ ಒಂದು -5ವರೆಗೆ ನೀವು ಇಟ್ಕೊಂಡ್ರಿ ಅಂದರೆ ಈ ಗೇನ್ ಸ್ಟೇಜಿಂಗಲ್ಲಿ ಸ್ನೇಹಿತರೆ ಒಂದೇ ಒಂದು ಪ್ಲಗಿನನ್ನು ನಾನು ಇವಾಗ ಆನ್ ಮಾಡ್ತೀನಿ. ಆಮೇಲೆ ನೋಡ್ರಿ ಅದು ಎಷ್ಟಾಗುತ್ತೆ ಅಂತ. ಈಗ ನಾನು ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ನಾನು ಒಂದು ಪ್ಲಗಿನನ್ನು ಹಾಕ್ಕೊಳ್ತೀನಿ. ಪ್ಲಗಿನನ್ನು ಹಾಕ್ಕೊಂಡು ಅದರಲ್ಲಿ ಔಟ್ಪುಟ್ಟನ್ನು ನಾನು ಏನು ಮಾಡ್ತೀನಿ ಅಂದರೆ ಯೂಟ್ಯೂಬ್ಗೆ ನಮಗೆ -1 ಇರಬೇಕು ಸೀಲಿಂಗ್ ಲೆವೆಲ್ಲು. -1 ಮಾಡಿಬಿಟ್ಟು ಇವಾಗ ನೋಡ್ತೀನಿ. ನಿನ್ನ ನೆನಪು ಬಂದಾಗ ನೀರ ಬರತಾವ ಕಣ್ಣಾಗ. ನೋಡಿ ಸ್ನೇಹಿತರೆ, ಎಷ್ಟು ಒಂದೇ ಒಂದು ಮಾಸ್ಟ್ರಿಂಗ್ ಒಂದು ಪ್ಲಗಿನ್ನಿಂದ ನೀವು ಗೇನ್ ಸ್ಟೇಜಿಂಗ್ ಪ್ಲಗಿನ್, ಇದು ಒಂದು ಗೇನ್ ಸ್ಟೇಜಿಂಗು ಫೈನಲ್ ಪ್ಲಗಿನ್ ಸ್ನೇಹಿತರೆ. ಇದರಿಂದ ನೀವು ಏನು ಮಾಡ್ಬೋದು ಅಂದರೆ ಫೈನಲ್ ನಿಮ್ಮ ಏನೋ ಒಂದು ಟ್ರ್ಯಾಕ್ ಇರುತ್ತಲ್ಲ ಅದರ ಒಂದು ಗೇನನ್ನು -1 ಸೀಲಿಂಗ್ ಲೆವೆಲ್ಗೆ ನೀವು ಇದು ಮಾಡಬೇಕು. ನೀವು ಏನು ಮಾಡ್ತೀರಿ ಅಂದರೆ ಈ ಮಿಕ್ಸಿಂಗ್ ಲೆವೆಲ್ನಲ್ಲಿನೇ ಅದು ಸಿಕ್ಕಾಪಟ್ಟೆ 0 ಕ್ರಾಸ್ ಮಾಡಿರುತ್ತೆ ಸ್ನೇಹಿತರೆ. ಅದನ್ನು ಫೈನಲ್ ಆಗಿ ಮಾಸ್ಟ್ರಲ್ಲಿ ಒಂದು ಲಿಮಿಟರ್ ಹಾಕಿಬಿಟ್ಟು ಒತ್ಬಿಡ್ತೀರಿ. ಅದರಿಂದ ಏನಾಗುತ್ತೆ ಅಂದರೆ ಡಿಸ್ಟಾರ್ಷನ್ ಆಗುತ್ತೆ ಸ್ನೇಹಿತರೆ. ದೊಡ್ಡ ಒಂದು ಸ್ಪೀಕರ್ಗಳಲ್ಲಿ ಹಾಕಿದಾಗ ಅದು ಏನಾಗುತ್ತೆ ಅಂದರೆ ಡಿಸ್ಟಾರ್ಷನ್ ಲೆವೆಲ್ಲಿಗೆ ಹೋಗಿ ಸರಿಯಾಗಿ ಕೇಳಿಸಲ್ಲ ಸ್ನೇಹಿತರೆ. ಈ ಒಂದು ವಿಡಿಯೋದಿಂದ ನಿಮಗೆ ಬಹಳಷ್ಟು ನಿಮ್ಮ ಒಂದು ವೋಕಲ್ ಮಿಕ್ಸಿಂಗ್ ಅಥವಾ ಮಾಸ್ಟ್ರಿಂಗಲ್ಲಿ ಬಹಳಷ್ಟು ಸಹಕಾರಿಯಾಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ತಮಗೆ ಬೇಕು ಅಂದರೆ ನನ್ನ ಈ ಒಂದು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿರಿ. ನಿಮಗೆ ಸಾಕಷ್ಟು ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಇನ್ನೂವರೆಗೆ ನಾಯಕ್ಸಿನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಕರ್ನಾಟಕ ಮಾತೆ, ಜೈ ಸೇವಾಲಾಲ್.